ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಹಾಯ್ ನಮಸ್ಕಾರ ಎಲ್ಲೋಕೋ. ಜಾತ್ರೆ ಕುಕ್ಕೆ ಸುಬ್ರಹ್ಮಣ್ಯ ಜಾತ್ರೆ. ಸಾಧಾರಣ ಸುಬ್ರಹ್ಮಣ್ಯದ ಆಸುಪಾಸಲ್ಲಿ ಇರೋಕೆಲ್ಲ ಕುಕ್ಕೆ ಜಾತ್ರೆ ಅಂತ ಹೇಳಿದ್ರೆ ಅದೊಂದು ನೆನಪು. ಯಾಕಂತೇಳಿದ್ರೆ ನಾವು ತುಂಬಾ ಸಣ್ಣ ಪ್ರಾಯಲ್ಲೇ ಜಾತ್ರೆಗೆ ಹೋದು, ಅದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಜಾತ್ರೆಗೆ ಹೋದು ಹೇಳಿದ್ರೆ ಎಲ್ಲಿಲ್ಲದ ಖುಷಿ. ನಂಗಂತೂ ಸರಿಯಾಗಿ ನೆನ್ಪುಟ್ಟು ನಾವು ಸಣ್ಣದಿರ್ಕನ ಅಪ್ಪ ಅಮ್ಮ ನಾನು ಮತ್ತೆ ಸಣ್ಣಣ್ಣ ಹಿಂಗೆ ಹಕ್ಕಲನ ನೆರೆಕರವು ಎಲ್ಲ ಸೇರಿಕೊಂಡು ಆ ಒಂದು ಜೀಪ್ಲಿ ಜಾತ್ರೆಗೆ ಹೋಗಿ ಅಲ್ಲಿ ರಥ ಎಳೆಕನ ಜನಗಳ ನಡುಲಿ ಅಪ್ಪಚ್ಚಿಯಾಗಿ ಅಪ್ಪನ ಸೊಂಟಕ್ಕೆ ಮುಟ್ಟ ಎತ್ತರ ಇದ್ದ ಆ ದಿನ ಅಪ್ಪನ ಹೆಗ್ಲು ಮೇಲೆ ಕುದ್ದು ಜಾತ್ರೆ ನೋಡ್ದುತ್ತಾ ಇದ್ದರೆ ಅದೊಂದು ನಿಜವಾಗಲೂ ಒಳ್ಳೆಯ ನೆನಪು ಸರಿ. ನೀವ್ಗೆ ಈ ತರ ಜಾತ್ರೆಯ ನೆನಪು ಇದ್ದರೆ ತಿಳಿಸಿತ ಹೇಳ್ತಾ ನಾವು 2024 ಈ ವರ್ಷ ಜಾತ್ರೆಗೆ ಹೋಗಿ ಬಂದ ಗೌಜಿನ ನೋಡೋಣ ಬನ್ನಿ. ಜಾಸ್ತಿ ಏನು ವಿಡಿಯೋ ಮಾಡ್ತಲೆ, ಸುಮಾರು ಜನ ಹಳೆ ಫ್ರೆಂಡ್ಸ್ಗ ಸಿಕ್ಕಿದ. ಕೆಲವಕ್ಕೆ ಮದುವೆ ಆಗಿತ್ತು, ಇನ್ನು ಕೆಲವಕ್ಕೆ ಎರಡೆರಡು ಮಕ್ಕನೂ ಇದ್ದ ಬಿಡಿ. ಒಂದು ಲೆಕ್ಕಲಿ ಜಾತ್ರೆಗೆ ದೇವರ ದರ್ಶನಕ್ಕೆ ಬಾದು ಒಂದಾದರೆ, ಹಂಗೇನೆ ಜಾತ್ರೆಲಿ ಎಲ್ಲಾ ಫ್ರೆಂಡ್ಸ್ಗ ದೂರಂದ ಹಾಯ್ ತೇಜ ಅಂತ ಹೇಳಿಕೊಂಡು ಮಾತಾಡ್ಸಿಕೆ ಪಕ್ಕಾ ವರ್ಷಕ್ಕೆ ಒಂದು ಸಲ ಆದ್ಯತೆ ಹೇಳಕ್. ಹಂಗೆ ಜಾತ್ರೆಲಿ ಮುಖ್ಯ ಆಗಿ ಪಂಚಮಿ ರಥ ಎಳೆದು ಒಂದು ದಿನ ಆದರೆ ಬೆಳಗ್ಗೆ ಬ್ರಹ್ಮರಥೋತ್ಸವ. ಹಿಂಗೆ ಈ 2 ದಿನ ಮಾತ್ರ ಜನಗಾದ ಜನಗೆಲ್ಲ ಜಾತ್ರೆಲಿ ಕಂಡವೆ. ಹಂಗೆ ನಾವು PUC ಡಿಗ್ರಿ ಓದಕನ ಸ್ವಯಂ ಸೇವಕರಾಗಿ ಹೋದೇ ಒಂದು ಖುಷಿ. ಈಗ ಜಾತ್ರೆಯಲ್ಲಿ ನೋಡ್ಕನ ಎಲ್ಲಾ ಮಕ್ಕ ದೇವಸ್ಥಾನದ ವರ್ಕರ್ಸ್ ಒಟ್ಟಿಗೆ ಮಕ್ಕಳು ಕೂಡ ಕೆಲಸ ಮಾಡ್ದಾರ ನೋಡ್ಕನ ನಮ್ಮ ದಿನಗಳು ಕೂಡ ಹಂಗೇ ನೆನಪಾದೆ. ಇನ್ನು ಜಾತ್ರೆ ಹೇಳ್ಕಾಕನ ಆಟ ಸಾಮಾನು, ಹೊರಿಯಕ್ಕಿ, ಖರ್ಜೂರ, ಸಕ್ಕರೆ ಮಿಠಾಯಿ ಇದೆಲ್ಲ ಮಾಮೂಲಿ. ನಾವು ಈ ವರ್ಷ ಸ್ಪೆಷಲ್ ಆಗಿ ಮರಣಭಾವಿತ ಕರೆವ ಬೈಕ್ ಸ್ಟಂಟ್ ನೋಡ್ದ. ಅವೊಂದು ಬೈಕ್ ಬಿಡ್ತಿದ್ದಣ್ಣ ನೋಡಿ. ಇಲ್ಲಿ ನಾವೊಂದು ಗಮನಿಸೋಕು, ಮಕ್ಕಳ ಹಿಡ್ಕೊಂಡು ಹಿರಿಯವು ಖಾಲಿ ಬಳ್ಳಿ ಮೇಲೆ ಡಾನ್ಸ್ ಮಾಡಿಸೋದರ ನೋಡ್ಕನ ಆ ಮಕ್ಕಳಿಗೆ ಯಾವುದೇ ಒಂದು ಜಾತ್ರೆಯಲ್ಲಿ ಆಟ ತಿಂಬೋದು ಇದು ಯಾವುದರ ಕಡೆಗೆ ಗಮನ ಕೊಡದೆ ಖಾಲಿ ಒಂದು ಹೊತ್ತಿನ ಊಟಕ್ಕೆ ಅವು ಬಳ್ಳಿ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡುದು. ಅವೇನು ಇಷ್ಟು ಕುಡಿತ ಕೇಳುದುಲೆ. ನಮ್ಮ ಕೈಲಾದ ಸಹಾಯದ ಹಣನ ಪ್ಲೇಟಿಗೆ ಹಾಕುದು. ಜೀವನ ಒಬ್ಬೊಬ್ಬಂಗೆ ಒಂದೊಂದು ರೀತಿಯ ಕಷ್ಟ ಸುಕಾಲ. ಇನ್ನು ನಾವು ಹಂಗೆ ಬರ್ತಾ ಪಂಚಮಿ ರಥ ಕಂಡತು ನೋಡಿ. ಹಿಂಗೆ ಪಂಚಮಿ ರಥ ಎಲ್ಲ ನೋಡಿ ಆದ ಮೇಲೆ ರಾತ್ರಿ ಸಿಡಿಮದ್ದು ಪ್ರದರ್ಶನ ಇದ್ದದಲ್ಲ, ಅದರ ನೋಡಿಕಿನಿ ಜನಸಾಗರ.
ಇನ್ನು ಪಂಚಮಿ ರಥೋತ್ಸವ ಆದ ಮರುದಿನ ಬೆಳಗ್ಗೆ 6:57ಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರನ್ನ ಬ್ರಹ್ಮರಥದಲ್ಲಿ ರಥಬೀದಿಯಲ್ಲಿ ಜನಗಳ ಮಧ್ಯದಲ್ಲಿ ರಥ ಎಳೆಯುವುದನ್ನ ನೋಡುವುದೇ ಒಂದು ಖುಷಿ. ನಾವಂತೂ ಸೇಫ್ ಆಗಿ ಮಾಧ್ಯಮ ಸ್ನೇಹಿತರೊಟ್ಟಿಗೆ ಕೂತು ರಥೋತ್ಸವ ನೋಡ್ದ. ಇನ್ನು ಬ್ರಹ್ಮ ರಥೋತ್ಸವ ಆದ ಮರುದಿನ ಬೆಳಿಗ್ಗೆ ಅಂದರೆ 3ನೇ ದಿನ ಕುಮಾರಧಾರ ನದಿಯಲ್ಲಿ ಶ್ರೀದೇವರ ನೌಕಾ ವಿಹಾರ ಇದ್ದದೆ. ನಾವಂತೂ ಈ ವರ್ಷ ನಾನು ಮತ್ತು ಸ್ನೇಹಿತ ಯೋಗೀಶ ಒಟ್ಟಿಗೆ ಸೇರಿ ಪರಮ ಪವಿತ್ರ ಪುಣ್ಯ ನದಿ ಕುಮಾರಧಾರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಅವಭ್ರತೋತ್ಸವ ನೌಕಾ ವಿಹಾರ ನೋಡಿಕೆ ಬಂದ. ಈ ಸಂದರ್ಭ ಗಜರಾಣಿ ಯಶಸ್ವಿನಿಯ ನೀರಾಟ ನೋಡಿಕೆ ಭಾರಿ ಖುಷಿ. ಸೇರ್ದ ಜನಗೆಲ್ಲ ಕುಮಾರಧಾರ ನದಿಲಿ ಮಿಂದೆದ್ದು ಕೆಲವೆಲ್ಲ ನದಿಲಿ ಪಿರಮಿಡ್ ಈ ಡ್ಯಾನ್ಸ್ ಎಲ್ಲ ಮಾಡುವಲ್ಲ ಅದೇ ರೀತಿ ಪಿರಮಿಡ್ ಎಲ್ಲ ಮಾಡಿಕೆ ಹೋಗಿ ಬೀಳ್ದರ ನೋಡಿಕೆ ಖುಷಿ. ಇನ್ನು ಈ ಸಂದರ್ಭ ಕುಮಾರಧಾರ ನದಿಲಿ ಮಿಂದೆದ್ದರೆ ಬಾರಿ ಒಳ್ಳೆದುತ್ತಾ ಹಿರಿಯವು ಹೇಳುವೆ. ಒಟ್ನಲ್ಲಿ ಪರಮ ಪವಿತ್ರ ಪುಣ್ಯ ನದಿ ಕುಮಾರಧಾರಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅವಭ್ರತೋತ್ಸವ ನೌಕಾ ವಿಹಾರದೊಂದಿಗೆ ಚಂಪಾ ಷಷ್ಠಿಯು ಸಂಪನ್ನಗೊಂಡಿತು.